घाटाच्या डोंगर घाटाच्या हळदी कुकान भरल्या वाटा डोंगर घाटाच्या डोंगर घाटाच्या हिरवा चुडा हा भरला हाती मळोट मोत्याचा हिरवा चुडा हा भरला हाती मळोट मोत्याचा आईचा मळोट मोत्याचा तांदळ माथ्यावरती कळस सोन्याचा वाजत गाजत घेऊन आलो निवद मानाचा आईला निवद मानाचा उदो उदो आईचा माझ्या अंबाबाईचा उदो उदो आईचा माझ्या अंबाबाईचा डोई धरीला धरीला पाळी लाविला लाविला बहला लिंबाचा बांधिला आग तुझी भरून गवटी आई गोंधळ मांडीला ये ग तुझा घरा डोई धरीला धरीला आईचा देवारा ಚಾರಕ್ ಅದೇ ರೀತಿಯಾಗಿ ಮಹೇಶ್ ದೇಶಪಾಂಡೆಜಿ ನಮ್ಮ ಅತಿಯಾಗಿ ದಯಾಗನ್ ಧಾರವಾಡ್ಕರ್ಜಿ ನಮ್ಮ ಆತ್ಮೀಯ ಮಿತ್ರರು ಅದೇ ರೀತಿಯಾಗಿ ನಮ್ಮ ಲಿಂಗರಾಜ್ ಬಾಳಿ ಸರ್ ಅವರು ನಮ್ಮ ಆತ್ಮೀಯ ಮಿತ್ರರು ಈ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಇವತ್ತಿನ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಈಗ ಅವರಿಗೆ ರಾಮ್ ಪವಾರ್ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ಸಮಾಜದ ಅಧ್ಯಕ್ಷರು ವಿಜಯ ಮಹಾಂತೇಶ್ ಅವರಿಗೆ ದಾರ್ವಾಕರ್ ಮಾಜಿ GDA ಚೇರ್ಮನ್ ನಮ್ಮ ಸಮಾಜದ ಅಧ್ಯಕ್ಷ ಇದೇ ರೀತಿಯಾಗಿ ನಮ್ಮ ಅಧ್ಯಯನ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಲಿಂಗರಾಜ್ ಬಾಳಿ SC ಪಾಟೀಲ್ ನಮ್ಮ ಆತ್ಮೀಯ ಮಿತ್ರರು ಶ್ರೀಶ್ ಈಗ ನಮ್ಮ ಈ ನವರಾತ್ರಿ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತಾ SSK ಸಮಾಜ ಪ್ರತಿ ವರ್ಷ ಬೇರೆ ಬೇರೆ ಸಮಾಜದಲ್ಲಿರುವಂತಹ ಗಣ್ಯಮಾನ್ಯರನ್ನು ಮತ್ತು ಸಮಾಜಕ್ಕೋಸ್ಕರ ಬೇರೆ ಬೇರೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಕರೆದು ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಇದೊಂದು ತುಂಬ ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿ ವರ್ಷವೂ ಒಂದು ರೀತಿ ಹೊಸದನ್ನು ಯೋಚನೆ ಮಾಡಿ ಈ ನವರಾತ್ರಿ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು SSK ಸಮಾಜ ತುಂಬ ಚೆನ್ನಾಗಿ ಒಟ್ಟು ಇಡೀ ಹಿಂದೂ ಸಮಾಜದ ಬಾಂಧವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು, ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ದೇವಿಯ ಆಶೀರ್ವಾದ ಪಡೆಯೋದಕ್ಕೋಸ್ಕರ, ದರ್ಶನ ಪಡೆಯೋದಕ್ಕೋಸ್ಕರ ಕಲಬುರಗಿಯ ಮೂಲೆಗಳಿಂದ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ, ಬಂದು ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ನಾವೆಲ್ಲರೂ ಈ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಯೋಚನೆಯನ್ನು ಮಾಡಬೇಕು. ಅದು ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಜಯದಶಮಿ ಹೊತ್ತಿಗೆ 100ನೇ ವರ್ಷ ಆಚರಣೆಯನ್ನು ಮಾಡ್ಕೊಳ್ತಾ ಇದೆ. 100 ವರ್ಷ ಮುಗಿದು 101ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ಸಮಾಜ ಪ್ರಮುಖವಾಗಿ 5 ಕಾರ್ಯಕ್ರಮಗಳನ್ನು ನಮ್ಮ ಮನೆಗಳಲ್ಲೇ ಮಾಡಬೇಕು ಅನ್ನುವಂಥ ಯೋಚನೆಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ
ಆಚರಣೆಗೆ ತೊಗೊಂಬರಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ 100ನೇ ವರ್ಷದ ವರ್ಷಾಚರಣೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ಕೊಂಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘಕ್ಕೆ SSK ಸಮಾಜದ ಸಹಕಾರ ಬೆಂಬಲ ಕೂಡ ಸಾಕಷ್ಟಿದೆ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ 5 ಕಾರ್ಯಕ್ರಮಗಳನ್ನು ನಾವು ವೈಯಕ್ತಿಕವಾಗಿ ಮಾಡಬೇಕು ಮತ್ತು ನಮ್ಮ ಸುತ್ತಮುತ್ತಲಿರುವಂತಹ ಕುಟುಂಬ ಮತ್ತು ಸುತ್ತಮುತ್ತಲಿರುವಂತಹ ಪರಿಸರದಲ್ಲಿ ಆಚರಣೆಗೆ ತರುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಮೊದಲನೇದು ಅಂತಂದರೆ ಕುಟುಂಬ. ಹಿಂದೂ ಸಂಸ್ಕೃತಿನಲ್ಲಿ ಜಗತ್ತಿಗೆ ಭಾರತ ಕೊಟ್ಟಿರುವಂಥ ಒಂದು ದೊಡ್ಡ ಕೊಡುಗೆ ಯಾವುದು ಅಂತಂದ್ರೆ ಅದು ಕುಟುಂಬ ಪದ್ಧತಿ. ಇವತ್ತು ನಿಧಾನಕ್ಕೆ ಕುಟುಂಬ ಪದ್ಧತಿ ಅದರ ಮೌಲ್ಯಗಳನ್ನು ಕಳ್ಕೊಳ್ತಾ ಇದೆ. ಹೀಗಾಗಿ ಪುನಃ ಆ ಕುಟುಂಬದ ಮೌಲ್ಯಗಳೇನಿದ್ದಾವೆ ಆ ಕುಟುಂಬದ ಮೌಲ್ಯಗಳನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸ್ಕೊಡ್ಬೇಕಾಗಿರುವಂಥ ಅನಿವಾರ್ಯತೆ ಒದಗಿದೆ. ಹೀಗಾಗಿ ಎಲ್ಲ ಸಮಾಜ ಬಾಂಧವರು ಮತ್ತು ಇಡೀ ಹಿಂದೂ ಸಮಾಜ ಈ ದೃಷ್ಟಿಯಿಂದ ಚಿಂತನೆ ಮಾಡಬೇಕಾಗಿರುವಂಥ ವಿಷಯ ಇದೆ. ಹೀಗಾಗಿ ನಾವು ನಮ್ಮ ಮನೆಗಳಲ್ಲಿ ಒಂದು ಹೊತ್ತಾದರೂ ಹೇಗೆ ನಾವೀಗ ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹಾಗೆಯೇ ನಮ್ಮ ಮನೆಗಳಲ್ಲಿ ಒಂದು ಹೊತ್ತಾದರೂ ದೇವರ ಪೂಜೆಯಲ್ಲಿ ನಮ್ಮ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಭಜನೆ ಮಾಡುವಂಥದ್ದನ್ನು ಮಾಡಬೇಕು. ಎರಡನೇದು ಅಂತಂದರೆ ಒಂದು ಹೊತ್ತಿನಲ್ಲಾದರೂ ಕೂಡ ನಾವು ಇಡೀ ಕುಟುಂಬದವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರಸಾದವನ್ನು ಊಟವನ್ನು ಮಾಡುವಂಥದ್ದಾದರೂ ಮಾಡಬೇಕು. ಇನ್ನು 3ನೇ ಕಾರ್ಯಕ್ರಮ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು ಅಂತಂದರೆ ನಾವು ಸತ್ಸಂಗವನ್ನು ಮಾಡಬೇಕು. ನಮ್ಮ ಮನೆಯ ಸುತ್ತಮುತ್ತಲಿರುವಂಥ ಒಂದು 4-5 ಮನೆಯ ಕುಟುಂಬದವ್ರನ್ನೆಲ್ಲರನ್ನು ಕರೆದು ಅಲ್ಲಿ ದೇವರ ಭಜನೆ, ನಾಮಸ್ಮರಣೆ, ವಚನಗಳನ್ನು ಹೇಳ್ತಾ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಮೂಡಿಸುವುದರ ಮುಖಾಂತರ ಕುಟುಂಬದ ಮೌಲ್ಯಗಳನ್ನು ನಾವು ಒಂದು ಸರಿ ತಿಳಿಸ್ಕೊಡುವಂಥದ್ದು ಮತ್ತು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಇನ್ನು ಎರಡನೇದು ಅಂತಂದರೆ ಸ್ವದೇಶಿ ಅಂದರೆ ಇದು ಆರ್ಥಿಕ ವ್ಯವಹಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಮ್ಮ ಸ್ವಂತಿಕೆಗೆ ಸಂಬಂಧಪಟ್ಟಂಥದ್ದು ಇರುವಂಥದ್ದು. ನನ್ನ ವೇಷ, ನನ್ನ ಭೂಷ ಮತ್ತು ನನ್ನ ಭಾಷೆ ಅವೆಲ್ಲವೂ ಸ್ವಂತಿಕೆಯಿಂದ ಕೂಡುತ್ತಾ ಸ್ವದಿಂದ ಕೂಡ್ತವ ಅನ್ನುವಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. 3ನೇದು ಅಂತಂದರೆ ಸಾಮರಸ್ಯ. ಇವತ್ತು ಇಡೀ ಹಿಂದೂ ಸಮಾಜ ಜಾತಿಯಿಂದ ಒಡೆದು ಹೋಗ್ತಾ ಇದೆ. ಜಾತಿ ಹೆಸರಿನಲ್ಲಿ ಈ ಸಮಾಜವನ್ನು ಬಡಿಯುವಂತಹ ಪ್ರಯತ್ನವನ್ನು ಸಾಕಷ್ಟು ಜನ ಇವತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ಇಡೀ ಹಿಂದೂ ಸಮಾಜವನ್ನು ಪುನಃ ಸಾಮರಸ್ಯಯುಕ್ತ ಸಮಾಜವನ್ನಾಗಿ ಮಾಡಬೇಕಾಗಿದೆ. ಹೀಗಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅವರೆಲ್ಲರನ್ನೂ ಯಾವುದೇ ಜಾತಿಯಿಂದ ಗುರುತಿಸಲಾದೆ ಅವರು ಒಬ್ಬ ಮನುಷ್ಯ ಇದ್ದಾನೆ, ಅವರು ನಮ್ಮ ಹಾಗೆ ಇದ್ದಾರೆ ಅಂಥೇಳಿ ಯೋಚನೆ ಮಾಡ್ತಾ ಅವರನ್ನು ಸಹರ್ಷದಿಂದ ನಮ್ಮ ಮನೆಗೆ ಸ್ವಾಗತ ಮಾಡುವಂಥದ್ದು. ಇನ್ನು 4ನೇದು ಅಂತಂದರೆ ಅದು ಇವತ್ತು ಪರಿಸರ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಅದಕ್ಕೆ ಕಾರಣ ಯಾರು ಅಂತಂದರೆ ನಾವೇ ಇದ್ದೀವಿ. ಹೀಗಾಗಿ ಗ್ಲೋಬಲ್ ವಾರ್ಮಿಂಗ್ ತಡಿಬೇಕು ಅಂತಂದರೆ 3 ಕಾರ್ಯಕ್ರಮಗಳನ್ನು ದಯವಿಟ್ಟು ನಾವೆಲ್ಲರೂ ಮಾಡಬೇಕಾಗಿದೆ. ಅದು ಅಂತಂದರೆ ಮೊದಲನೇದು ಪೇಡ್ ಲಗಾವ್, ಗಿಡವನ್ನು ಹಚ್ಚಬೇಕು. ಎರಡನೇದು ಅಂತಂದರೆ ಪಾನಿ ಬಚಾವ್, ನೀರನ್ನು ಎಷ್ಟು ಬೇಕೋ ಅಷ್ಟು ಕಡಿಮೆ ಉಪಯೋಗಿಸುವಂಥದ್ದು. 3ನೇ ಕೆಲಸ ಅಂತಂದರೆ ಪ್ಲಾಸ್ಟಿಕ್ ಹಟಾವ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡ್ತೀವಿ. ನಮ್ಮ ಮನೆಯನ್ನು ಪ್ಲಾಸ್ಟಿಕ್ ಮುಕ್ತ ಮನೆಯನ್ನು ಮಾಡ್ತೀವಿ, ನಮ್ಮ ದೇವಸ್ಥಾನವನ್ನು ಪ್ಲಾಸ್ಟಿಕ್ ಮುಕ್ತ ದೇವಸ್ಥಾನ ಮಾಡ್ತೀವಿ ಅಂಥೇಳಿ ನಾವು ನಿಶ್ಚಯ ಮಾಡಿದರೆ ಇವತ್ತು ಪರಿಸರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ನಾವು ತಡಿಬಹುದು ಅಂತ ಹೇಳ್ಬೋದು. ಇನ್ನು 5ನೇ ಕೆಲಸ ಅದು ಯಾವುದು ಅಂತಂದ್ರೆ ನಾಗರಿಕ ಕರ್ತವ್ಯ. ನಾವು ನಾಗರಿಕ ಹಕ್ಕಿನ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ಅದರ ಕರ್ತವ್ಯದ ಬಗ್ಗೆ ನಾವು ಯಾರೂ ಮಾತಾಡಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಏನು. ಈ ದೇಶದ ನಾಗರಿಕನಾಗಿ ಒಂದು ಸಾರಿ ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಕರ್ತವ್ಯಗಳನ್ನು ಯೋಚನೆ ಮಾಡ್ತಾ ಅವುಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ನಿತ್ಯ ಬರ್ತಾ ಇದ್ದೀವಿ, ದೇವಿಯ ಆಶೀರ್ವಾದವನ್ನು ಪಡೀತಾ ಇದ್ದೀವಿ. ಅದರ ಜೊತೆಗೆ ಈ 5 ಕಾರ್ಯಕ್ರಮಗಳ ಬಗ್ಗೆ ನಾವೆಲ್ಲರೂ ಯೋಚನೆಯನ್ನು ಮಾಡ್ತಾ ನಮ್ಮ ಮನೆಗಳಲ್ಲಿ ಆಚರಣೆ ತಗೊಂಬರಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು.
5 ನಿಯಮಗಳು ಸಂಘದ ಈ ವರ್ಷ 100ನೇ ಶತಾಬ್ದಿ ವರ್ಷ ಯಾವ ರೀತಿಯಾಗಿ ನಾವೇ ನಮ್ಮ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ನಮ್ಮ ಕರ್ತವ್ಯಗಳೇನು, ಹಲವಾರು ವಿಷಯಗಳನ್ನು ವಿಜಯ ಮಾಂತೇಜಿಯವರು ನಮ್ಮ ಹತ್ರ ಈಗ ತಾಯಿ ಜಗದಂಬದ ಸ್ವರೂಪ ಮತ್ತು ವಿಜಯದಶಮಿ ಯಾಕೆ ಆಚರಣೆ ಮಾಡಬೇಕನ್ನತಕ್ಕಂಥದ್ದು ಎಲ್ಲವನ್ನು ಇಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಇವತ್ತಿನ ದಿನ ದೀಪೋತ್ಸವದ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀಮಾನ್ ವಿಜಯ ಮಾಂತೇಜಿಯವರೇ ಹಾಗೂ ಅದೇ ರೀತಿಯಾಗಿ ಮಹೇಶ್ ದೇಶಪಾಂಡೆ ಅವರೇ, ಅದೇ ರೀತಿ ದಯಾಗನ್ ದಾನಕರವರೇ, ಅದೇ ರೀತಿಯಾಗಿ ಪಾಟೀಲ್ಜಿಯವರೇ, ಅದೇ ರೀತಿಯಾಗಿ ಶ್ರೀ ಶೈಲ್ ಮುಲ್ಗೆ ಅವರೇ ಮತ್ತು ಲಿಂಗರಾಜ್ ಬಾಳಿಯವರೇ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ದೀಪೋತ್ಸವವನ್ನು ನೆರವೇರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕಾಗಿ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. हाती परडी कुंकू भाळी अंतरितवली ज्योती ग भंडाऱ्याची मुठ उधळली पाप जळली कोटी ग सेवेसाठी आलो दुरुनी तूच जीवाचा जीव स्वामिनी होऊ दे मंगल आई ग हाती परडी भाई अंतरितवली ज्योती ग भंडाऱ्याची मुठ उधळली पाप जळली कोटी ग देई जोगवा आई कृपेचा पदर पसरिला पुढती ग संसाराची नाव तरू दे हात असू दे पाठी ग तू रेणुका तू यल्लम्मा दाही दिसला काज महिमा नांदव सुख संसारी ग हाती परडी कुंकू भाई अंतरितवली ज्योती ग भंडाऱ्याची मुठ उधळली पाप जळली कोटी ग देवी यल्लम्मा आईचा कोल्हापूरच्या अंबाबाईचा तुळजा भवानी आईचा शृंगी देवीचा हे सेवेसाठी आलो दुरुनी तूच जीवाचा जीव स्वामिनी होऊ दे मंगल आई ग हाती परडी कुंकू भाई अंतरितवली ज्योती ग भंडाऱ्याची